ನೇಷನ್ ಅಲ್ಲ, ವಿ ಆರ್ ಸ್ಟಿಲ್ ಡೆವಲಪಿಂಗ್. ಎಷ್ಟು ವರ್ಷ ಅದನ್ನೇ ಹೇಳ್ಕೊಂಡು ಹೋಗ್ಬೇಕು ಮೇಡಮ್? ಕಾಂಗ್ರೆಸ್ ಬಂತು, ಬಿಜೆಪಿ ಬಂತು, ನಮ್ ಪಾಪ್ಯುಲೇಷನ್ ಎಷ್ಟು? ನಮ್ದು ದಿನಕ್ಕೆ ಪಾಪ್ಯುಲೇಷನ್ ಹೆಚ್ಚಾಗ್ತಾನೆ ಇದೆ. ಹಾಗಾದ್ರೆ ಸರ್ಕಾರ ಮೊದಲು ಮಾಡಬೇಕಾಗಿರುವಂತ ಕೆಲಸ ಜನಸಂಖ್ಯೆ ನಿಯಂತ್ರಣ ಮಾಡೋದು. ಖಂಡಿತ ಅದಾಗ್ತಾ ಇಲ್ವಾ? ಹಾಗಾದ್ರೆ ಆಗ್ತಿಲ್ಲ. ಎಲ್ಲಿ ಸರ್ ಇವತ್ತು ಕೆಲವೊಂದು ನಾಯಕರುಗಳು ಹೇಳಿಕೆ, ದೊಡ್ಡ ನಾಯಕರುಗಳು ಹೇಳಿಕೆ ಕೊಡ್ತಿದ್ದಾರೆ, ನಾವು ಕಾಂಪಿಟೇಷನ್ ಮಾಡ್ಬೇಕು ಅಂದ್ರೆ 3 ಮಕ್ಕಳು ಬೇಕು, 4 ಮಕ್ಕಳುಗಳು ಬೇಕು, ನಾವು ಬೇರೆ ಧರ್ಮದವ್ರ ಜೊತೆ ನಾವು ಕಾಂಪಿಟೇಷನ್ ಇಳಿಬೇಕು ಅಂತ ದೊಡ್ಡ ನಾಯಕರುಗಳೇ ಒಂದು ಘೋಷಣೆ ಕೊಟ್ರೆ ಎಲ್ಲಿಂದ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತೀರಾ? ಜವಾಬ್ದಾರಿ ಡೆವಲಪಿಂಗ್ ಅಂತ ನಾವ್ ಯಾಕಿದೀವಿ ಅಂತಂದ್ರೆ, ಚೀನಾ ಇವತ್ತು ತುಂಬಾ ಮುಂದೆ ಆಲೋಚನೆ ಮಾಡಿ ಅವ್ರು ಏನೇನೋ ಒಂದು ಸ್ಕೀಮ್ಗಳು ತಗೊಂಬಂದು ಇವತ್ತು ಒಂದು ಸ್ಟ್ರೀಮ್ ಅಲ್ಲಿ ನಿಂತಿದ್ದಾರೆ. ನಮ್ಮಲ್ಲಿ ನಾಯಕರುಗಳು ಈ ತರ ನೀವು 3 ಮಕ್ಕಳು ಬೇರೆ ಧರ್ಮದವ್ರ ಜೊತೆ ಕಾಂಪಿಟೇಷನ್ ಮಾಡಕ್ಕೆ ನೀವು ಮಕ್ಕಳನ್ನ ಹುಟ್ಟಿಸ್ಬೇಕು ಅಂತ ದೊಡ್ಡ ನಾಯಕರುಗಳು ಹೇಳಿಕೆ ಕೊಟ್ರೆ ಯಾವ ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ ಇವರೆಲ್ಲ? ಯಾವೊಂದಿದ್ರಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ದಾರೆ? ಇವತ್ತೇ ಅಲ್ಲ, ಇದೇ ಮುಂದುವರೆದ್ರೆ ನಾವು ಧರ್ಮಗಳು ನಮ್ಮ ಇವ್ರಿಗೆ ಸಿಕ್ತಿದೆ, ಅವ್ರಿಗೆ ಸಿಕ್ತಿದೆ, ನಮಗ್ ಸಿಕ್ತಿಲ್ಲ, ನಿಮಗ್ ಸಿಕ್ತಿಲ್ಲ ಅಂತಾನೆ ನಾವು ಹೊಡೆದಾಡ್ಕೊಂಡಿದ್ರೆ ಇನ್ನು 100 ವರ್ಷ ಆದ್ರೂ ನಾವು ಡೆವಲಪಿಂಗ್ ಅಲ್ಲೇ ಇರ್ತೀವಿ. ಡೆವಲಪ್ ಆಗಲ್ಲ ಯಾವತ್ತೂ. ಆಯ್ತು, ಯಾರಿಗೋ ಸಿಕ್ತಿದೆ ಕರೆಕ್ಟ್, ಎಲ್ಲಾರ್ಗು ಇವತ್ತು ನಮಗೆ ಸ್ವಾತಂತ್ರ್ಯ ಬಂದು ಬರೀ 75 ಇಂದ 80 ವರ್ಷ ಅಷ್ಟೇ ಆಗಿರೋದು. ಅದರಲ್ಲಿ ನಾವು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ನಮ್ಮ ಅಚೀವ್ಮೆಂಟ್ ತುಂಬಾ ದೊಡ್ಡದಾಗಿದೆ. ಯಾಕೆ ಅಂತಂದ್ರೆ ಬೇರೆ ದೇಶದವ್ರಿಗೆ ಇಂಡಿಯಾಲ್ ಓದಿದ್ದಂತ ಒಂದು ಇವರೇ ಯಾಕೆ ಸಾಫ್ಟ್ವೇರ್ ಇಂಜಿನಿಯರ್ ಬೇಕು? ಯಾಕೆ ಒಬ್ಬ ಡಾಕ್ಟರ್ ಇಂಡಿಯಾಲ್ ಓದಿರೋ ಡಾಕ್ಟರೇ ಬೇಕು? ಇಂಡಿಯಾಲ್ ಓದಿರೋ ಸೈಂಟಿಸ್ಟೇ ಯಾಕೆ ಬೇಕು? ಆಡಳಿತ ಮಾಡಿದಂತ ಸರ್ಕಾರಕ್ಕೆ ಅಷ್ಟು ತಲೆಯಲ್ಲಿ ಇರಲಿಲ್ವಾ? ನಾವು ಮೊದಲು ದೇಶ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಜನಸಂಖ್ಯೆಯನ್ನ ನಿಯಂತ್ರಣ ಮಾಡ್ಬೇಕು ಸರ್. ಅದಕ್ಕೆ ಅಲ್ವಾ ಬಂದಿದ್ದು ಇಬ್ಬರು ಮಕ್ಕಳು ಅಂತ ಬಂತು. ಇಬ್ಬರೇ ಮಕ್ಕಳು. ಯಾಕೆ ಇದಕ್ಕೆ ಮುಂಚೆ 40ಕ್ಕಿಂತ 1900 ಯಾರಿಗ ಯೋಜನೆ ಬಂತು ಮೇಡಮ್? ನಮಗಾಗೆ ಎಲ್ಲರೂ ಅದನ್ನ ಫಾಲೋ ಮಾಡಿದ್ರು ಸರ್. ಒಂದು ಲೆವೆಲ್ ವರ್ಗೂ ಫಾಲೋ ಮಾಡಿದ್ರು. ಆಯ್ತಾ? ಇವತ್ತು ನೀವು ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಸದರ್ನ್ ಸ್ಟೇಟ್ಸ್ ಅಲ್ಲಿ ಆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋ ಒಂದು ಯೋಜನೆ ಏನಿದೆ, ಸದರ್ನ್ ಸ್ಟೇಟ್ಸ್ ಅಲ್ಲಿ ಹೈಯೆಸ್ಟ್ ಇಂಪ್ಲಿಮೆಂಟ್ ಆಗಿರೋದು. ಫ್ಯಾಮಿಲಿ ಪ್ಲಾನಿಂಗ್ ಯೋಜನೆಯನ್ನ ಫಾಲೋ ಮಾಡಿದ್ದು ದಕ್ಷಿಣದ ರಾಜ್ಯಗಳು ಮಾತ್ರ ಮೇಡಮ್, ನೆನಪಿಟ್ಕೊಳ್ಳಿ. ಹೌದು, ಬರೀ ದಕ್ಷಿಣದ ರಾಜ್ಯಗಳಲ್ಲಿ ಮಾತ್ರನೇ ಅದು ಸಫಲತೆ ಹೊಂದಿದ್ದು. ಯಾಕೆ ಬೇರೆ ರಾಜ್ಯಗಳಲ್ಲಿ ಸಫಲತೆ ಹೊಂದಿಲ್ಲ ಅಂತಂದ್ರೆ ಈ ಒಂದೇ ಒಂದು, ನೀವು ಬೇರೆ ಧರ್ಮದವ್ರ ಜೊತೆ ಕಾಂಪಿಟೇಷನ್ ಇಳಿರಿ, ನಮ್ಮ ಮಕ್ಕಳು ಹಂಗಾದ್ರೆ ನಿಮ್ಮ ಮಾತು ಪ್ರಕಾರ ಒಂದು ಧರ್ಮದ ಜನಸಂಖ್ಯೆ ಹೆಚ್ಚಾಗ್ತಾ ಇತ್ತು ಅಲ್ಲಿ. ಖಂಡಿತ ಇಲ್ಲ ಅಂದ್ರೆ ಕಾಂಪಿಟೇಷನ್ ಎಲ್ಲಿ ಬರುತ್ತೆ ಮೇಡಮ್? ಇವರು ಸೃಷ್ಟಿ ಮಾಡಿರೋದು, ರಾಜಕೀಯ ನಾಯಕರು ಸೃಷ್ಟಿ ಮಾಡಿ ಇವ್ರಿಗೆ ವೋಟ್ ಬೇಕು. ವೋಟ್ಗಳಿಗೋಸ್ಕರ ನಿಮ್ಮ ಜನಸಂಖ್ಯೆನ ಜಾಸ್ತಿ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿ ಬಡತನ ಜಾಸ್ತಿ ಆಯ್ತು. ಬಡತನ ಏನು ಜಾಸ್ತಿ ಆಗಿದೆ ಅಂತಂದ್ರೆ, ನಾವು ಒಂದು ಲೆಕ್ಕ ಇಲ್ದಿರ ನಮ್ಮ ಆದಾಯ ಎಷ್ಟು, ನಮ್ಮ ಮಕ್ಕಳಿಗೆ ನಾವು ಮೂಲಭೂತ ಸೌಕರ್ಯ ಕೊಡಕ್ಕೆ ನಮ್ಗೆ ಆಗುತ್ತಾ ಇಲ್ವಾ ಅಂತ ಸದರ್ನ್ ಸ್ಟೇಟ್ಸ್ ಯೋಚನೆ ಮಾಡ್ತು, ದಕ್ಷಿಣ ರಾಜ್ಯಗಳು ಯೋಚನೆ ಮಾಡ್ತು. ಆದ್ರೆ ಪಾಪ ಉತ್ತರ ಭಾರತದಲ್ಲಿ ಶಿಕ್ಷಣ ಕಮ್ಮಿ ಇರೋದ್ರಿಂದ ಇಷ್ಟೆಲ್ಲ ಯೋಚನೆ ಮಾಡಕ್ ಆಗದಿರಾ ರಾಜಕೀಯ ನಾಯಕರು ಏನ್ ಹೇಳ್ತಾರೋ ಅದನ್ನೇ ಸತ್ಯ ಅಂತ ನಂಬಿ ಇವತ್ತೂ ಅವ್ರು ಹಂಗೆ ಬದುಕ್ತಾ ಇದ್ದಾರೆ. ಇಲ್ಲಿ ನಿಮ್ ಪ್ರಕಾರ ದಕ್ಷಿಣ ಭಾರತದಲ್ಲಿ ಫ್ಯಾಮಿಲಿ ನಿಯಂತ್ರಣ ಮಾಡಿಕೊಂಡು ಇಲ್ಲಿ ಬಡತನ ಕಮ್ಮಿ ಇದೆ, ಉತ್ತರ ಭಾರತದಲ್ಲಿ ಬಡತನ ಜಾಸ್ತಿ ಇದೆ. ಹಂಗಾರೆ ಅನ್ನಪೂರ್ಣ ಯೋಜನೆ ಕರ್ನಾಟಕಕ್ಕೆ ಹಾಕ್ಬೇಕು. ಇದಾರೆ ಸರ್, ಇಲ್ಲೂ ಬಡವರು ಅನ್ನಭಾಗ್ಯ ಯೋಜನೆ ಕರ್ನಾಟಕನೂ ಸರಿ. ಕಾಂಟ್ರಡಿಕ್ಷನ್ ಸ್ಟೇಟ್ಮೆಂಟ್ ಅಲ್ಲ, ಕಾಂಟ್ರಡಿಕ್ಷನ್ ಅಲ್ಲ ಸರ್. 100% ಯಾವ ಯೋಜನೆನೂ ಇದೆ. ಇರುವಂತ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತ ಪ್ರಯತ್ನ ಆಗ್ಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ BPL ಕಾರ್ಡ್ ಇಂದ ಯಾರೋ ತಿನ್ಬಾರ್ದು, ಬಡವರಿಗೆ ತಲುಪಬೇಕಂತ ಹೇಳಿದ್ರೆ ತಲುಪಲಿ ಸರ್. ಎಲ್ರಿಗೂ ಬೇಡ, ಬಡವರಿಗೆ ತಲುಪಲಿ ಎನ್ನುವುದಾಗಿ. ಕೊನೆಯದಾಗಿ ಏನ್ ಹೇಳ್ತೀರಾ ಮೇಡಮ್? ಕೊನೆಯದಾಗಿ ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ತೀನಿ, ನೀವು ಅನರ್ಹರಾಗಿದ್ರೆ, BPL ಕಾರ್ಡ್ ಹೊಂದೋದಕ್ಕೆ ನೀವು ಅನರ್ಹರಾಗಿದ್ರೆ, ನಿಮ್ಗೆ ಎಲ್ಲಾ ಸವಲತ್ತುಗಳು ಭಗವಂತ ಕೊಟ್ಟಿದ್ದಾನೆ, ಎಲ್ಲ ನಿಮ್ಗೆ ಇದೆ ಅಂತಂದ್ರೆ ನೀವು ನಿಮ್ಮ ಸ್ವಇಚ್ಛೆಯಿಂದ ಹೋಗ್ಬಿಟ್ಟು ದಯವಿಟ್ಟು ಸರೆಂಡರ್ ಮಾಡಿ.